ಬಸವ ಕಲ್ಯಾಣದೊಳಗೊಂದು ವಚನ ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾನು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ದ ಬರ್ನಿಂಗ್ ಝೀಲ್ ಆಫ್ ಬಸವ ಫಾರ್ ಪುಟಿಂಗ್ ರಿಲಿಜನ್ ಆನ್ ಡೆಮೋಕ್ರೆಟಿಕ್ ಬೇಸಿಸ್, ಕನ್ಸಿಡರಿಂಗ್ ಹಿಮ್ಸೆಲ್ಫ್ lower than the lower among the devotees of Lord Shiva, passionate love for God, untiring energy in sovereign humanity ಅಂತಕ್ಕಂತ ಮಾತನ್ನ ಹೇಳಿ ಇವತ್ತು ಉತ್ತಂಗಿ ಚಿನ್ನಪ್ಪನವರು, ವಿಶ್ವಗುರು ಬಸವಣ್ಣನವರು ಈ ಜಗತ್ತಿನ ಶ್ರೇಷ್ಠ ವ್ಯಕ್ತಿ, ಈ ಮಾನವ ಕುಲದ ಶ್ರೇಷ್ಠ ವ್ಯಕ್ತಿ ಅಂತಕ್ಕಂತ ಮಾತನ್ನು ನಾವು ಹೇಳಿದ್ದು. 9ನೇ ವಾರ್ಷಿಕ ಸಾರ್ವಜನಿಕ ಕುರಾನ್ ಪ್ರವಚನ ಡಿಸೆಂಬರ್ 13, 14 ಹಾಗೂ 15ನೇ ತಾರೀಕಿನಂದು ಬಸವ ಕಲ್ಯಾಣದ ಸಭಾಭವನದಲ್ಲಿ ರಾಜ್ಯದ ಪ್ರಸಿದ್ಧ ಪ್ರವಚನಕಾರರಾದ ಜನಾಬ್ ಮೊಹಮ್ಮದ್ ಕುಯಿ ಅವರಿಂದ ಪ್ರವಚನ ನಡೆಯಲಿದೆ. ಆತ್ಮೀಯರೇ, ತಾವು ಬನ್ನಿ, ತಮ್ಮವರನ್ನ ಕರೆತನ್ನಿ. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಾನ್ಯ ಅಧ್ಯಕ್ಷರೇ, ರಾತ್ರಿ ಅರಮನೆಯನ್ನ ತೊರೆದಿದ್ದರೆ, ಸತ್ಯ ಹರಿಶ್ಚಂದ್ರ ತನ್ನ ರಾಜ್ಯವನ್ನು ಕಳೆದುಕೊಳ್ಳದಿದ್ದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕಾಗಿ ಸಂವಿಧಾನವನ್ನು ಬರೆದಿದ್ದರೆ, ಮಹಾಮಾನವತಾವಾದಿ ಸಮ ಸಮಾಜದ ನಿರ್ಮಾಪಕ, ವಚನಗಳ ಗಾರುಡಿಗ, ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರು ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯವನ್ನು ಕೊಡದಿದ್ದರೆ ಇವತ್ತು ಅವರ ಭಾವಚಿತ್ರ ಇಲ್ಲಿ ಇರ್ತಾ ಇರಲಿಲ್ಲ. ತಾವು ಹೊರಗಡೆ ಅನುಭವ ಮಂಟಪದ ಭಾವಚಿತ್ರ ಹಾಕಿಸ್ತಾ ಇರಲಿಲ್ಲ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಯಾವ ನೆಲ ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ಶ್ರೇಷ್ಠ ನೆಲ ಬಸವ ಕಲ್ಯಾಣ, ಈ ಜಗತ್ತಿಗೆ ಮೊಟ್ಟ ಮೊದಲು ದಾಸೋಹದ ಪರಿಕಲ್ಪನೆಯನ್ನು ಕೊಟ್ಟಂತ ಶ್ರೇಷ್ಠ ನೆಲ ಬಸವ ಕಲ್ಯಾಣದ ಏನು ವಿಶ್ವಗುರು ಬಸವಣ್ಣನವರ ಒಂದು ಕಲ್ಪನೆ ಇತ್ತು, ಅನುಭವ ಮಂಟಪ. ಈ ಜಗತ್ತಿನ ಕೋಟಿ ಕೋಟಿ ಬಸವ ಭಕ್ತರ ಆಶೆ ಇತ್ತು, ಅನುಭವ ಮಂಟಪ ನಿರ್ಮಾಣ ಆಗಬೇಕು. ಮಾನ್ಯ ಅಧ್ಯಕ್ಷರೇ, ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಕಾರ್ಯವನ್ನ ಪ್ರಾರಂಭ ಮಾಡಲಿಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು, ರೈತ ನಾಯಕರು, ಪುಣ್ಯಾತ್ಮ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು 200 ಕೋಟಿ ರೂಪಾಯಿ ಕೊಡೋದ್ರ ಮುಖಾಂತರ ಬಸವ ಕಲ್ಯಾಣದಲ್ಲಿ 650 ಕೋಟಿ ಅನುಭವ ಮಂಟಪವನ್ನು ಕಟ್ಟಿದ್ದು ಬಹುತೇಕ ನಾವು ನೀವು ಯಾರು ಮರೆಯುವಂತಿಲ್ಲ. ಮಾನ್ಯ ಅಧ್ಯಕ್ಷರೇ, नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन, करें एक बेहतर कल की शुरुआत आज से. स्काई सनशाइन स्कूल, स्टेप टुवर्ड्स बेटर फ्यूचर. नोबल पब्लिक स्कूल. ಅಧ್ಯಕ್ಷರೇ, ನಾನು ಇವತ್ತು ಬಂದಾಗ ತಾವೇನು ವಿಶ್ವಗುರು ಬಸವಣ್ಣನವರ ಮೇಲಿನ ಅಭಿಮಾನ ಅಥವಾ ವಿಶ್ವಗುರು ಬಸವಣ್ಣನವರನ್ನ ಅತ್ಯಂತ ಆಳವಾಗಿ ತಿಳ್ಕೊಂಡಿದ್ದೀರೋ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವು ಅನುಭವ ಮಂಟಪದ ಭಾವಚಿತ್ರವನ್ನ ಬಿಡಿಸಿದ್ದಕ್ಕೆ ನಾನು ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರ ಜೊತೆ ಅತ್ಯಂತ ಸಂತೋಷದಿಂದ ಅದರ ಗಡೆ ಎದುರು ನಿಂತು ನಾವು ಫೋಟೋ ತಗೊಂಡಿದ್ದೇವೆ ಅಧ್ಯಕ್ಷರೇ. ಹಾಗಾಗಿ ಆ ನೆಲದ ಶಾಸಕನಾಗಿ ನಿಮಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅಧ್ಯಕ್ಷರೇ. ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ. ಅಧ್ಯಕ್ಷರೇ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದರೆ ನಿಲ್ಲಬಹುದೇ, ಏರಿ ನೀರು ಉಂಬೊಡೆ, ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ನಾನಾರಿಗೆ ದೂರಲಿ ಕೂಡಲ ಸಂಗಮ ದೇವ ಅಂತಕ್ಕಂಥ ವಚನಗಳನ್ನ ಬರೆದಂತ ವಿಶ್ವಗುರು ಬಸವಣ್ಣನವರ ನೆಲದಲ್ಲಿ ಮಾನ್ಯ ಅಧ್ಯಕ್ಷರೇ, 12ನೇ ಶತಮಾನದಲ್ಲಿ ಕೊಡುವವರಿದ್ದರೂ ಬೇಡುವರೇ ಇರಲಿಲ್ಲ. ಎಲ್ಲರೂ ದುಡಿದು ಮೈ ಮುರಿದು ನಾನು ಯಾರಿಗ್ ಕೊಡ್ಲಿ ಅಂತ ಹೇಳಿ ಹಪ್ಪಿಸ್ತಾರೆ ಅಧ್ಯಕ್ಷರೇ. ಬೇಡುವರೇ ಇರಲಿಲ್ಲ ಅಧ್ಯಕ್ಷರೇ. ಅಂತ ನೆಲ ಬಸವ ಕಲ್ಯಾಣ. ಅದಕ್ಕಾಗಿ ಅಧ್ಯಕ್ಷರೇ, ಕಂದಿದೇನಯ್ಯ ಎನ್ನ ನೋಡುವರಿಲ್ಲದೆ, ಕುಂದಿದೇನಯ್ಯ ಎನ್ನ ನುಡಿಸುವರಿಲ್ಲದೆ, ಬಡವನಾದೇನಯ್ಯ ಎನ್ನ ತನು ಮನ ಧನವ ಬೇಡುವರಿಲ್ಲದೆ, ಕಾಡುವ ಬೇಡುವ ಶರಣರ ತಂದು ಕಾಡುವ ಬೇಡಿಸು ಕೂಡಲ ಸಂಗಮ ದೇವ ಅಂತೇಳಿ ವಿಶ್ವಗುರು ಬಸವಣ್ಣನವರು ಹೇಳಿದ್ರು ಅಧ್ಯಕ್ಷರೇ. ನನಗ ತಾವು ಅಧ್ಯಕ್ಷರು ನಿಮ್ಗೊಂದು 1000 ಸಲ ಧನ್ಯವಾದ ಹೇಳ್ಬೇಕಂತ ಅನಿಸ್ತಾ ಇದೆ ಅಧ್ಯಕ್ಷರೇ. ಯಾಕೆ ಅಧ್ಯಕ್ಷರೇ ಅಂದ್ರು, ಇವತ್ತು ಬಹಳಷ್ಟು ಜನ ಹಿರಿಯರು ಆ ಕಡೆ ಈ ಕಡೆ BR ಪಾಟೀಲ್ರು, MY ಪಾಟೀಲ್ರು ಅಧ್ಯಕ್ಷರೇ, ನಾನು ಸಣ್ಣವಿದ್ದ ಅಧ್ಯಕ್ಷರೇ, ನನಗೇನು 5 ವರ್ಷ ಅಥವಾ 6 ವರ್ಷ ಇತ್ತು ಅಧ್ಯಕ್ಷರೇ. ಅವಾಗ
43 ವರ್ಷದ ಹಿಂದೆ ಅಧ್ಯಕ್ಷರೇ ಬಸವ ಜಯಂತಿನೇ ಗೊತ್ತಿರಲಿಲ್ಲ ಅಧ್ಯಕ್ಷರೇ. ಬಸವ ಜಯಂತಿ ಆಚರಣೆ ಯಾವ ರೀತಿ ಮಾಡ್ತಿತ್ತು ಅಧ್ಯಕ್ಷರೇ ಅಂದ್ರೆ 4 ಕಾಲಿನ ಎತ್ತಿಗೆ 4 ಕಾಲಿನ ಆಕಳಿಗೆ ಹೋಳಿಗೆ ಚಜ್ಜಿಕ ತಿನ್ನಿಸಿ ಬಸವ ಜಯಂತಿ ಆಚರಣೆ ಮಾಡಿದ್ದು ಬಸವ ಕಲ್ಯಾಣದ ಶಾಸಕ ನಾನೇ ನೋಡಿನ ಅಧ್ಯಕ್ಷರೇ. ಬಸವ ಜಯಂತಿ ಆಚರಣೆ ಮಾಡೋದು ಗೊತ್ತಿರಲಿಲ್ಲ ಅಧ್ಯಕ್ಷರೇ. ಅದಕ್ಕಾಗಿ ನಿಮಗೆ 1000 ಸಲ ಧನ್ಯವಾದ ಹೇಳಬೇಕು, ಕೋಟಿ ಕೋಟಿ ಧನ್ಯವಾದ ಹೇಳಬೇಕು ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಹರ್ಡೇಕರ್ ಮಂಜಪ್ಪರವರು ಈ ದೇಶದಲ್ಲಿ ಈ ನಾಡಿನಲ್ಲಿ ಬಹುತೇಕ ನನಗೆ ತಿಳಿದ ಹಾಗೆ ಮೊಟ್ಟ ಮೊದಲಿಗೆ ಆ ಪುಣ್ಯಾತ್ಮ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದು ಹರ್ಡೇಕರ್ ಮಂಜಪ್ಪನವರು ಅಧ್ಯಕ್ಷರೇ. ಅಧ್ಯಕ್ಷರೇ, ಈ ಜಗತ್ತಿಗೆ ವಿಶ್ವಗುರು ಬಸವಣ್ಣನವರು ವಚನಗಳಲ್ಲಿ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಶಿಪ್ ಅಧ್ಯಕ್ಷರೇ, ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವದ ಮೇಲೆ, ವರ್ಕ್ ಈಸ್ ವರ್ಶಿಪ್ ಅಂತಕ್ಕಂಥ ತತ್ವದ ಮೇಲೆ ಅಧ್ಯಕ್ಷರೇ ಇವತ್ತು ಇಸ್ರೇಲ್ ಅಂತ ಶಕ್ತಿಶಾಲಿ ದೇಶವನ್ನ ಕಟ್ಟಿದ್ರು, ಸುಟ್ಟೋದಂತ ಜಪಾನ್ ಇವತ್ತು ಶಕ್ತಿಶಾಲಿ ದೇಶವನ್ನ ಕಟ್ಟಿದ್ರು. ಆದ್ರೆ ನಾವು ಅವ್ರ ಜಯಂತಿ ಮಾಡೋದು ನಮಗೆ ಗೊತ್ತಾಗ್ಲಿಲ್ಲ ಅಧ್ಯಕ್ಷರೇ. ಅದು 40 ವರ್ಷದಿಂದ ಪ್ರಾರಂಭ ಆಯ್ತು. ಇದು ದುರ್ದೈವ ಅಧ್ಯಕ್ಷರೇ. ಅಧ್ಯಕ್ಷರೇ, ದಯಮಾಡಿ ಅಧ್ಯಕ್ಷರೇ ಒಂದು 5 ನಿಮಿಷ ಅಷ್ಟೇ ಅಧ್ಯಕ್ಷರೇ, ಜಾಸ್ತಿ ಟೈಮ್ ತಗೊಳ್ಳಲ್ಲ ನಾನು. ಅರ್ಧ ಗಂಟೆ ಆಯ್ತಲ್ಲ ಅಧ್ಯಕ್ಷರೇ, 5 ನಿಮಿಷ ಆಗಿಲ್ಲ ಅಧ್ಯಕ್ಷರೇ. ಅದಕ್ಕಾಗಿ ಅಧ್ಯಕ್ಷರೇ ನಾನು ನಿಮಗೆ ವಿನಂತಿಯನ್ನ ಮಾಡ್ತೇನೆ. ಇವತ್ತು ಯೇಸು ಕ್ರಿಸ್ತ ಶಿಲುಬೆಗೇರಿದ್ದು ಬಹುತೇಕ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಧ್ಯಕ್ಷರೇ. ಇವತ್ತು ಯೇಸು ಕ್ರಿಸ್ತರಿಗೆ ಶಿಲುಬೆಗೆ ಏರಿಸಿದಾಗ ಅವ್ರಿಗೆ ಏನ್ ಹೇಳ್ತಾರ, ಯಾರು ಶಿಲುಬೆಗೆ ಏರಿಸಿದ್ರು ಅವರಿಗೆ ಮಾಫ್ ಮಾಡ್ಬಿಡು ಅಂತ ಹೇಳಿ ಯೇಸು ಕ್ರಿಸ್ತ ಹೇಳದಂತ ಮಾತು ಅಧ್ಯಕ್ಷರೇ. ಇವತ್ತು ಕ್ರಿಶ್ಚಿಯನರು ಜಗತ್ತಿನ ತುಂಬಾ ಪ್ರಚಾರ ಮಾಡಿದ್ರು ಅಧ್ಯಕ್ಷರೇ. ಇವತ್ತು ಇಡೀ ಜಗತ್ತು ಯೇಸು ಕ್ರಿಸ್ತನಿಗೆ ಗೊತ್ತಿಡ್ತದೆ ಅಧ್ಯಕ್ಷರೇ. ಆದ್ರೆ ನಮ್ಮ ದುರ್ದೈವ ಅಧ್ಯಕ್ಷರೇ, ವಿಶ್ವಗುರು ಬಸವಣ್ಣನವರು ಯಾವ ಶತಮಾನದೊಳಗ ಬಿಫೋರ್ ಮ್ಯಾಗ್ನಾ ಕಾರ್ಟಾ ಏನು ಸಮಾಜದ ನಿರ್ಮಾಣ, ಅಂತರ್ಜಾತಿ ವಿವಾಹ, ಮಹಿಳೆಯರಿಗೆ ಸಮಾನ ಅವಕಾಶ ಇಷ್ಟೆಲ್ಲ ಕೊಟ್ಟಂತ ವಿಶ್ವಗುರು ಬಸವಣ್ಣನವರಿಗೆ ನಾವು ಗೊತ್ತಿಡದೆ ಹೋದೆವು ಅಧ್ಯಕ್ಷರೇ. ಈ ದೇಶದೊಳಗೆ ನಾವು ಪ್ರಚಾರ ಮಾಡಲಿ ನಾವು ವಿಫಲ ಆದೇವು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಯಾವ ಹಿಂದೂ ಧರ್ಮ ನನಗದ್ರ ಮೇಲೆ ನಂಬಿಕೆ ನಾನು ಕಳ್ಕೊಂಡಿದ್ದೀನೋ, ಮನುಷ್ಯನಿಗೆ ಮನುಷ್ಯರಂತೆ ಎಲ್ಲಿ ತಿಳಿಯಲಾಗ ಹಿಂದೂ ಧರ್ಮ, ಅದಕ್ಕೆ ಬಿಟ್ಟು ನಾನು ಬೌದ್ಧ ಧರ್ಮ ಹೋಲಕ್ಕೆ ತಯಾರಾದಾಗ ಅಧ್ಯಕ್ಷರೇ, ಯಾರು ಒಬ್ಬರು ಬುದ್ಧಿವಂತರು ಈ ವಚನ ಸಾಹಿತ್ಯದ ಬಗ್ಗೆ, ಬಸವ ಧರ್ಮದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ವೇಳೆ ತಿಳಿಸಿದ್ದೆ ಆದ್ರೆ ಅವ್ರು 100ಕ್ಕೆ 100 ಲಿಂಗಾಯತ ಧರ್ಮಕ್ಕ ಅಂಬೇಡ್ಕರ್ ಅವರು ಸೇರ್ತಿದ್ರು ಅಂತಕ್ಕಂಥ ಮಾತನ್ನ ನಾನು ಅತ್ಯಂತ ಗರ್ವದಿಂದ ಹೇಳ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಹರ್ಡೇಕರ್ ಮಂಜಪ್ಪ ಅಂತಕ್ಕಂಥವ್ರು ವಿಶ್ವಗುರು ಬಸವಣ್ಣನವರಿಗೆ ಏನು ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಮಾತನ್ನ ಹರ್ಡೇಕರ್ ಉತ್ತಂಗಿ ಚೆನ್ನಪ್ಪನವರು, ಕ್ರಿಶ್ಚಿಯನ್ ಪಾದ್ರಿ ಉತ್ತಂಗಿ ಚೆನ್ನಪ್ಪನವರು ಅಧ್ಯಕ್ಷರೇ ಯಾವ ರೀತಿ ಹೇಳ್ತಾರೆ ಅಧ್ಯಕ್ಷರೇ, ದ ಬರ್ನಿಂಗ್ ಝೀಲ್ ಆಫ್ ಬಸವ ಫಾರ್ ಪುಟಿಂಗ್ ರಿಲಿಜನ್ ಆನ್ ಡೆಮೋಕ್ರೆಟಿಕ್ ಬೇಸಿಸ್, ಕನ್ಸಿಡರಿಂಗ್ ಹಿಮ್ಸೆಲ್ಫ್ lower than the lower among the devotees of Lord Shiva, passionate love for God, untiring energy in sovereign humanity ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಉತ್ತಂಗಿ ಚೆನ್ನಪ್ಪನವರು ವಿಶ್ವಗುರು ಬಸವಣ್ಣನವರು ಈ ಜಗತ್ತಿನ ಶ್ರೇಷ್ಠ ವ್ಯಕ್ತಿ, ಈ ಮಾನವ ಕುಲದ ಶ್ರೇಷ್ಠ ವ್ಯಕ್ತಿ ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ದು ನಾವು ಯಾರು ಮರಿತಕ್ಕಂಥದ್ದಿಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಈ ನಾಡು ಕಂಡಂತ ನಮ್ಮ ನಿಮ್ಮೆಲ್ಲರ ಆದರ್ಶ ಖ್ಯಾತ ಕವಿ, ರಾಷ್ಟ್ರ ಕವಿ ಕುವೆಂಪುನವರು ಹೇಳಿದ್ರು ಅಧ್ಯಕ್ಷರೇ, ವಿಶ್ವಗುರು ಬಸವಣ್ಣನವರಿಗೆ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಅಂತ ಹೇಳಿ ಇದು ಹೇಳಿದ್ದು ಕುವೆಂಪು ಅವರು ಅಧ್ಯಕ್ಷರೇ. ಅದಕ್ಕಾಗಿ ನಾನು ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಅಧ್ಯಕ್ಷರೇ, ಈ ರಾಷ್ಟ್ರ ಕಂಡಂತ ಮಹಾನ್ ಪುರುಷ, ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು, ಆದರಣೀಯ ಪ್ರಧಾನಮಂತ್ರಿಗಳು ವಿಶ್ವಗುರು ಬಸವಣ್ಣನವರಿಂದ ನಾನು ಪ್ರೇರಿತನಾಗಿ ಹೊಸ ಪಾರ್ಲಿಮೆಂಟಿಗೆ ನಾನು ಭಾರತ ಮಂಟಪ ಅಂತಕ್ಕಂಥ ಹೆಸರಿಟ್ಟಿದ್ದೇನೆ ಅಂತ ಹೇಳಿ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದ್ದು ನಾವು ಯಾರು ಮರೆಯುವಂತ ಇಲ್ಲ ಅಧ್ಯಕ್ಷರೇ. ಅದಕ್ಕಾಗಿ ನಾನು ಇನ್ನೂ ತಮಗೆ ವಿನಂತಿಯನ್ನ ಮಾಡ್ತೇನೆ ಅಧ್ಯಕ್ಷರೇ. ಏನು ಯಡಿಯೂರಪ್ಪನವರು ವಿಶ್ವಗುರು ಬಸವಣ್ಣವರ ಮೇಲಿನ ಅಪಾರವಾದ ಅಭಿಮಾನದಿಂದ 200 ಕೋಟಿ ಕೊಟ್ಟು ಅನುಭವ ಮಂಟಪ ಪ್ರಾರಂಭ ಮಾಡಿದ್ದಾರೆ ಅಧ್ಯಕ್ಷರೇ. ಆ ಕಾಮಗಾರಿಯನ್ನ ಮುಖ್ಯಮಂತ್ರಿಗಳು, ಈ ಸರ್ಕಾರ ಪೂರ್ಣಗೊಳಿಸತಕ್ಕಂತ ಕೆಲಸ ಮಾಡಬೇಕು ಅಧ್ಯಕ್ಷರೇ. ಅದ್ರ ಜೊತೆಗೆ ಅಧ್ಯಕ್ಷರೇ, ಇವತ್ತ ಎಷ್ಟೋ ಸಣ್ಣ ಸಣ್ಣ ಮಕ್ಕಳು
ಇವತ್ತು ದುಶ್ಚಟಕ್ಕೆ ಬಲಿಯಾಗಿ ಹಾಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷರೇ. ಅದನ್ನ ತಪ್ಪಿಸ್ಬೇಕಾದ್ರೆ ಅಧ್ಯಕ್ಷರೇ ಅವ್ರ ಮನಸ್ಸು ಬೇರೆ ಕಡೆ ಒಲಿಸ್ಬೇಕಂದ್ರ ಬಸವ ಕಲ್ಯಾಣದೊಳಗೊಂದು ವಚನ ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾನು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಅದಕ್ಕಾಗಿ ಮತ್ತೊಮ್ಮೆ ತಮಗ ಈ ಒಂದು ಅದ್ಭುತ ಕೆಲಸವನ್ನ ತಾವು ಮಾಡಿದ್ದೀರಿ ಅಧ್ಯಕ್ಷರೇ. ಅನೇಕ ಜನ ತಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಬಸವಣ್ಣವ್ರದ್ದು ಅಧ್ಯಕ್ಷರೇ, ನಾನು ಅಲ್ಲಿ ಶಾಸಕರಾಗಿರೋದ್ರ ಅಧ್ಯಕ್ಷರೇ, ಒಂದು ನಿಮಿಷ ಅಧ್ಯಕ್ಷರೇ, ತಮ್ಮ ಆ ಭಾವಚಿತ್ರ ಬದಲಾವಣೆ ಮಾಡ್ರಂದಾರ ಅಧ್ಯಕ್ಷರೇ. ನಾನು ಅವ್ರ ಭಾವಚಿತ್ರ ತಂದು ಕೊಡ್ತೀನಿ ಅಧ್ಯಕ್ಷರೇ, ತಾವು ನಿರ್ಧಾರ ತೋರಿ. ಅದ್ರ ಬಾಜು ಮತ್ತೊಂದು ಹಾಕ್ರಿ, ಅದ್ರ ಬಾಜು ಮತ್ತೊಂದು ಹಾಕ್ರಿ ಅಧ್ಯಕ್ಷರೇ. ವಿಶ್ವಗುರು ಬಸವಣ್ಣನವರಿಗೆ ಸರಿ ಸಮನಾದಂತ ವ್ಯಕ್ತಿ ಈ ಜಗತ್ತಿನಲ್ಲೇ ಇಲ್ಲ ಮತ್ತು ಹುಟ್ಟಲು ಬರಲ್ಲ ಅಧ್ಯಕ್ಷರೇ. ಈ ಮಾತು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೀನಿ ಅಧ್ಯಕ್ಷರೇ. ಹಾಗಾಗಿ ಈ ತಮ್ಮ ಕಾರ್ಯವೈಖರಿಗೆ ಧನ್ಯವಾದಗಳನ್ನು ಹೇಳಿ ನನಗೆ ಅವಕಾಶ ಕೊಟ್ಟ ತಮಗೂ ಧನ್ಯವಾದಗಳು ಅಧ್ಯಕ್ಷರೇ.